ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಗಳಾದ ಬುದ್ಧದೇವ ಭಟ್ಟಾಚಾರ್ಯ ಇಹಲೋಕವನ್ನ ತ್ಯಜಿಸಿದ್ದಾರೆ. ಇವತ್ತು ಬೆಳಗ್ಗೆ 8:20 ಸುಮಾರಿಗೆ ಬುದ್ಧದೇವ್ ಅವರು ಕೊನೆಯುಸಿರು ಎಳೆದಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು ಬುದ್ಧದೇವ್. ಕಳೆದ ವರ್ಷ ನ್ಯೂಮೋನಿಯಾಗೆ ತುತ್ತಾಗಿದ್ರು. ದಕ್ಷಿಣ ಕೋಲ್ಕತ್ತಾದ ನಿವಾಸದಲ್ಲಿ ಇಂದು ಬೆಳಗ್ಗೆ 8:20 ಸುಮಾರಿಗೆ ಕೊನೆಯುಸಿರು ಎಳೆದಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಅದರಲ್ಲೂ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ ಯಾವ್ಯಾವ ಸಚಿವರ ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೀಗಾಗಿ ಕೆಲ ಸಚಿವರಿಗೆ ಮುಂದಿನ ಬೆಳವಣಿಗೆಗಳು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಚಿವರ ಕುರ್ಚಿಗೆ ಕಾದಿದ್ಯಾ ಕಂಟಕ? ಯಾರೇನ್ ಮಾಡ್ತಾರೆ ಎಂದು ಹೈ ಕಣ್ಣು. ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿದ್ದು ಸರ್ಕಾರದ ನಡೆ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರುವ ಸಾಲು ಸಾಲು ಆರೋಪ ಕೇಳಿ ಬಂದ ಹಿನ್ನೆಲೆ ಹೈಕಮಾಂಡ್ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಯಾವ್ಯಾವ ಸಚಿವರು ಏನೇನು ಮಾಡ್ತಾ ಇದ್ದಾರೆ ಅಂತ ವಾಚ್ ಮಾಡ್ತಿದ್ದಾರೆ. ಹೊಸ ಸಂಪುಟ ರಚನೆ ಮಾಡುವ ನಿಟ್ಟಿನಲ್ಲಿ ವಾಚ್ ಮಾಡ್ತಾ ಇದ್ದು ಯಾವ ಸಚಿವರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಮಂತ್ರಿಗಿರಿ ಸಿಕ್ಕ ಬಳಿಕ ಮೂಲೆ ಸೇರಿದ್ದಾರಾ ಅಥವಾ ಅಭಿವೃದ್ಧಿ ಕೆಲಸಗಳತ್ತ ಗಮನ ಕೊಟ್ಟಿದ್ದಾರಾ ಅಂತ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಇಲ್ಲದ ಸಚಿವರನ್ನ ಕೈ ಬಿಡಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಮೂಡಾ ಕೇಸ್ ಶಾಂತವಾಗ್ತಾ ಇದ್ದಂತೆ ರಾಜ್ಯಕ್ಕೆ ವರಿಷ್ಠರು ಬರಲಿದ್ದು ಖಾತೆ ಬದಲಾವಣೆಗೆ ಚಿಂತನೆ ನಡೆಸಿದ್ದಾರೆ. ಹೀಗಾಗಿ ಹಲವು ಸಚಿವರಿಗೆ ಢವಢವ ಶುರುವಾಗಿದೆ. ಹಾಗಾದ್ರೆ ಯಾವ ಸಚಿವರಿಗೆ ಕಂಟಕ ಕಾದಿದೆ ಅನ್ನೋದನ್ನ ನೋಡೋದಾದ್ರೆ, ಮಧು ಬಂಗಾರಪ್ಪ ಶಾಸಕರಿಗೆ ಗೌರವ ಕೊಡಲ್ಲ, ಕೆಲಸ ಮಾಡಲ್ಲ, ಹೇಳಿದವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟರು ಗೆಲ್ಲಿಸಲಿಲ್ಲ, ಪಕ್ಷದಲ್ಲಿ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚಾಗಿರುವುದು. ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಸಕರು ಕಾರ್ಯಕರ್ತರ ಕೈಗೆ ಸಿಗೋದೇ ಇಲ್ಲ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಶಾಸಕರ ಅಸಮಾಧಾನ. ಚುನಾವಣೆಯಲ್ಲಿ ಶಾಸಕರನ್ನ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿಲ್ಲ, ಚುನಾವಣೆಯಲ್ಲಿ ಭಾರಿ ಮುಖಭಂಗ ಆಗಿರುವುದು. KH ಮುನಿಯಪ್ಪ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಸೋಲು, ಅಭ್ಯರ್ಥಿಗಳ ಪರ ಕೆಲಸ ಮಾಡದ ಗಂಭೀರ ಆರೋಪ. ಮುನಿಯಪ್ಪ ವಿರುದ್ಧ ದೂರು ಕೊಟ್ಟ ಕೋಲಾರ ಶಾಸಕರು. ಮುನಿಯಪ್ಪ ಬದಲು ಮಗಳು ರೂಪಾಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ. ಭೈರತಿ ಸುರೇಶ್ ಮೂಡ ಹಗರಣ ಸರಿಯಾಗಿ ನಿಭಾಯಿಸದಿರುವುದು, ಶಾಸಕರ ಜೊತೆಗೆ ನಡವಳಿಕೆ ಸರಿಯಿಲ್ಲ ಅನ್ನುವ ದೂರು. ವಿನಯ್ ಕುಲಕರ್ಣಿ ಜೊತೆಗೆ ಕಿತ್ತಾಡಿರುವ ಸುರೇಶ್, ಇತ್ತೀಚೆಗೆ ಭೈರತಿಯಿಂದ ಅಂತರ ಕಾಯ್ದುಕೊಂಡ ಸಿಎಂ. ಶಿವಾನಂದ ಪಾಟೀಲ್ ಲೋಕಸಭೆ ಚುನಾವಣೆಯಲ್ಲಿ ಮಗಳ ಸೋಲು, ಸ್ಥಳೀಯರನ್ನ ವಿಶ್ವಾಸ ಪಡೆಯದೆ ಕೆಲಸ ಮಾಡಿದ್ರು, ವಿವಾದಾತ್ಮಕ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ತಂದಿದ್ರು. ದಿನೇಶ್ ಗುಂಡೂರಾವ್ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆ ಸೋಲಲು ಕಾರಣ, ಬಿಜೆಪಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ಆರೋಪ. ಡಿ ಸುಧಾಕರ್ ಚಿತ್ರದುರ್ಗ ಲೋಕಸಭಾ ಸೋಲಲು ಕಾರಣ, ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡದಿರುವುದು. ಡಿ ಸುಧಾಕರ್ ಮೇಲೆ ಇದ್ದಾವೆ ಹಲವು ಆರೋಪಗಳು. ಚರಣಬಸಪ್ಪ ದರ್ಶನಾಪುರ್ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡದಿರುವುದು, ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭವಿಲ್ಲ ಅನ್ನುವ ಅಭಿಪ್ರಾಯ. ಕೆ ವೆಂಕಟೇಶ್ ಮಹತ್ವದ ಖಾತೆ ಕೊಟ್ಟರೂ ಪರ್ಫಾರ್ಮೆನ್ಸ್ ಇಲ್ಲ ಅನ್ನುವ ಆರೋಪ, ಶಾಸಕರ ಕೈಗೆ ಸಿಗುವುದಿಲ್ಲ ಅನ್ನುವ ಆರೋಪ. ಇವರ ಜೊತೆಗೆ ಸಚಿವರಾದ KN ರಾಜಣ್ಣ, ರಹೀಂ ಖಾನ್, RB ತಿಮ್ಮಾಪುರ, MC ಸುಧಾಕರ್ಗೂ ಸಂಪುಟದಿಂದ ಕೈಬಿಡುವ ಆತಂಕ ಕಾಡತೊಡಗಿದೆ. ಸಂಪುಟ ಪುನಾರಚನೆ ವೇಳೆ ಯಾರ್ಯಾರು ಸಂಪುಟದಿಂದ ಔಟ್ ಆಗ್ತಾರೆ, ಯಾರ್ಯಾರಿಗೆ ಲಕ್ ಕುಲಾಯಿಸುತ್ತೆ ಅಂತ ಕಾದು ನೋಡಬೇಕು. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೈಋತ್ಯ ರೈಲ್ವೆಯಿಂದ ಕನ್ನಡಿಗರಿಗೆ ಗುಡ್ ನ್ಯೂಸ್ ನೀಡಲಾಗಿದೆ. ಪರೀಕ್ಷೆಯನ್ನ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶವನ್ನ ಮಾಡಲಾಗಿದೆ. ಕನ್ನಡದಲ್ಲಿ ಅರ್ಜಿ ಸ್ವೀಕಾರ ಮಾಡ್ತಾ ಇದೆ ರೈಲ್ವೆ. ಇದರಲ್ಲೂ ಲೋಕೋ ಪೈಲಟ್ ಹುದ್ದೆಗೆ ಕನ್ನಡದಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗ್ತಾ ಇದೆ. ಈ ಹಿಂದೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಕನ್ನಡಿಗರ ಆಕ್ರೋಶ ವ್ಯಕ್ತವಾಗಿತ್ತು. ಈ ಆಕ್ರೋಶಕ್ಕೆ ಮಣಿದಿದೆ ರೈಲ್ವೆ ಇಲಾಖೆ. ನೈಋತ್ಯ ರೈಲ್ವೆಯಿಂದ ಕನ್ನಡಿಗರಿಗೆ ಆ ಮೂಲಕ ಗುಡ್ ನ್ಯೂಸ್ ಲಭ್ಯವಾಗಿದೆ. ಲೋಕೋ ಪೈಲಟ್ ಹುದ್ದೆಗೆ ನಡೆಯುವ ಪರೀಕ್ಷೆಗೆ ಕನ್ನಡದಲ್ಲೇ ಅರ್ಜಿ ಸ್ವೀಕಾರ, ಕನ್ನಡದಲ್ಲೇ ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗ್ತಾ ಇದೆ.
ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ, ಕನ್ನಡಿಗರ ಆಕ್ರೋಶ, ಆ ಆಕ್ರೋಶಕ್ಕೆ ಸಿಕ್ಕಿರುವ ಫಲಶ್ರುತಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಏನು ನೈಋತ್ಯ ರೈಲ್ವೆ ಇಲಾಖೆಯಿಂದ ಇದೊಂದು ಕನ್ನಡಿಗರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಕಳೆದ ಬಾರಿ ಅಂದ್ರೆ ಲೋಕೋ ಪೈಲಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆಯನ್ನ ಕರೆದಿದ್ರು, ಆ ಪರೀಕ್ಷೆಗೆ ಏನು ಕನ್ನಡದಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಏನು ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಹಲವು ಹೋರಾಟಗಾರರು ಇದರ ವಿರುದ್ಧ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಇದೀಗ ಕನ್ನಡಿಗರಿಗೆ ಏನು ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಕೂಡ ಇದು ಕನ್ನಡಿಗರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಲೋಕೋ ಪೈಲಟ್ ಹುದ್ದೆಗೆ ಮಾತ್ರ ಕನ್ನಡದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಉಳಿದ ಹುದ್ದೆಗಳು ಅಂದ್ರೆ ಏನು ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳಿವೆ. ಆ ಎಲ್ಲಾ ಹುದ್ದೆಗಳಿಗೂ ಕೂಡ ಕನ್ನಡದಲ್ಲಿ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಹೋರಾಟ ಇನ್ನೂ ಕೂಡ ನಡೀತಾ ಇದೆ. ಆದ್ರೆ ಲೋಕೋ ಪೈಲಟ್ ಹುದ್ದೆಗೆ ಮಾತ್ರ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಕಳೆದ ಬಾರಿ ಏನಂದು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಒಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ಕೊಟ್ರು, ಆದ್ರೆ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಅದನಂತರದಲ್ಲಿ ಹಲವು ಏನು ಪ್ರತಿಭಟನೆ ಕೂಡ ಆಯಿತು. ಪ್ರತಿಭಟನೆಯ ನಂತರದಲ್ಲಿ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು. ಇದೀಗ ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ರೈಟ್. ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಪರಪನಾಗ್ರಹಾರ ಜೈಲಿನಲ್ಲಿ 1.5 ತಿಂಗಳಿನಿಂದ ಕಾಲ ಕಳೀತಾ ಇರುವ ದರ್ಶನ್ಗೆ ಮನೆ ಊಟದ ಕನವರಿಕೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನೆಯೂಟಕ್ಕೆ ಕೋರ್ಟ್ ಮಾತ್ರ ಸಮ್ಮತಿಯನ್ನ ನೀಡ್ತಾ ಇಲ್ಲ. ಶತಪ್ರಯತ್ನ ಮಾಡ್ತಾ ಇರುವ ದರ್ಶನ್ಗೆ ಜೈಲಿನ ಅಧಿಕಾರಿಗಳು ಮತ್ತೆ ಶಾಕ್ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ಯಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಂಬಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ